ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅವತ್ತು ಮೊಯೀದ್ ಖಾನು, ಇವತ್ತು ನವಾಬ್ ಸಿಂಗ್ ಯಾದವ್, ಇಬ್ಬಿಬ್ಬರು ರೇಪಿಸ್ಟ್ಗಳು ಸಮಾಜವಾದಿ ಪಾರ್ಟಿಯಲ್ಲಿ. ಇವರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸಮಾಜವಾದಿ ಪಾರ್ಟಿದು MY ಕಾಂಬಿನೇಷನ್ ಅಂತ ಹೇಳ್ತಾರೆ. ಮುಸ್ಲಿಮ್ಸ್ ಆ್ಯಂಡ್ ಯಾದವ್ಸ್ ಅಂತೇಳಿ. ಯಾದವ್ಸ್ ಅಂದರೆ ಹಿಂದುಳಿದ ವರ್ಗದವರು, ಮುಸಲ್ಮಾನರು, ಅಲ್ಪಸಂಖ್ಯಾತರು ಅಂತ. ಇವರೆಬ್ಬರ ಬಲದ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಮುಲಾಯಂ ಸಿಂಗ್ ಯಾದವ್ ಈ ರೀತಿ ರೇಪ್ ಆದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಲಡ್ಕೆ ಹಾಯ್ ಹೋತೆ ರಹತೆ ಹೈ, ಹುಡುಗರಿದ್ದಾವೆ ಆಗ್ತಿರ್ತಾವೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಈಗ ಮಾಡಿದವರು ಹುಡುಗರಲ್ಲ, ಮಾಡಿದವರು ಹೇಗಿದ್ದಾರೆ ದಾಂಡಿಗ ಆತನನ್ನು ನೋಡಿ. ಮೊನ್ನೆ ಮೊಯೀದ್ ಖಾನ್ ಅನ್ನುವಂಥ ವ್ಯಕ್ತಿ ಸೀನಿಯರ್ ಸಿಟಿಜನ್ನು ಅಪ್ರಾಪ್ತ ಬಾಲಕಿಯ ಮೇಲೆ ಬದರ್ಸಾದಲ್ಲಿ, ಅಯೋಧ್ಯೆಯಾದ ಬದರ್ಸಾದಲ್ಲಿ ಅತ್ಯಾಚಾರ ಮಾಡಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದ ಹುಡುಗಿ, ಗರ್ಭಿಣಿಯಾಗಿತ್ತು. ಜೈಲಿನಲ್ಲಿ ಕೊಡಿತಾ ಇದ್ದಾನೆ. ಒಂದೇ ಒಂದು ಮಾತನ್ನು ಅಖಿಲೇಶ್ ಯಾದವ್ ಹೇಳಲಿಲ್ಲ. ಕೊನೆಗೆ ಯಾವಾಗ ಒತ್ತಡ ಬಂತು ಆವಾಗಂತಾನೆ DNA ಟೆಸ್ಟ್ ಮಾಡಿಸೋಣ ಅಂತಾನೆ. ಅಲ್ರಿ, ಹುಡುಗಿ ಗರ್ಭಿಣಿ ಆಗಿದ್ದಾಳೆ, ಈತ ತಾನು ಮಾಡಿರೋ ತಪ್ಪನ್ನು ಒಪ್ಕೊಂಡಿದ್ದಾನೆ, ಇನ್ನೂ DNA ಟೆಸ್ಟ್ ಮಾಡಿ ನ್ಯಾಯವನ್ನು ಕೊಡಿಸೋಣ ಅಂತ ಹೇಳ್ತಾನೆ. ಅಂದರೆ ಎಂಥ ನಾಲಾಯಕ್ ಇರ್ಬೋದು, ಎಂಥ ಅಮಾನವೀಯ ಇರಬಹುದು ಇವನು ಅನ್ನೋದು ಆಲೋಚನೆ ಮಾಡಿ. ಈಗ ನಿನ್ನೆ ರಾತ್ರಿ ನಡೆದಂಥ ಘಟನೆ, ಈತನ ಹೆಸರು ಸಾಹೇಬ್ ಸಿಂಗ್ ಯಾದವ್ ಅಂತೇಳಿ. ಈತ ಸಮಾಜವಾದಿ ಪಾರ್ಟಿಯಲ್ಲಿ ಕನ್ನೌಜ್ನಲ್ಲಿ ಬ್ಲಾಕ್ ಅಧ್ಯಕ್ಷನಾಗಿದ್ದಂಥವನು. ಇವನು ಸದರ್ ಕೋಟ್ವಾಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಬರುವಂಥದ್ದು. ರಾತ್ರಿ 1 ಗಂಟೆ ಸುಮಾರು, 12:30 1 ಗಂಟೆ ಸುಮಾರಿಗೆ 112ಗೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬರುತ್ತೆ. ಒಂದು ಮಗು ಫೋನ್ ಮಾಡುತ್ತೆ, ಅರ್ಜೆಂಟಾಗಿ ಇಂಥ ಜಾಗಕ್ಕೆ ಬನ್ನಿ, ನನ್ನ ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ತಕ್ಷಣ ಬನ್ನಿ, ಇಲ್ಲದಿದ್ದರೆ ನಾನು ಸಾಯಿಸಿಬಿಡ್ತಾರೆ. ತಕ್ಷಣ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಬಿಡಿಸಿ ನಿಮಗೆ ಹೇಳಬೇಕಾಗಿಲ್ಲ. ಒಂದು ವೇಳೆ ಹೀಗೆ ಕರೆ ಬಂದ ಮೇಲೂ ಪೊಲೀಸರು ಏನಾದರೂ ಆ ಜಾಗಕ್ಕೆ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ಪೊಲೀಸ್ ಚೌಕಿಯಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಮಾರನೇ ದಿವಸ ಸಸ್ಪೆಂಡ್ ಮಾಡಲಾಗಿರುತ್ತೆ. ಆ ಭಯಕ್ಕಾದರೂ ಪೊಲೀಸರು ತಕ್ಷಣ ಜಾಗೃತರಾಗ್ತಾರೆ. ಹೋಗಿ ಅಲ್ಲಿ ನೋಡ್ತಾರೆ, ಅಲ್ಲಿ ಅರೆನಗ್ನ ಅವಸ್ಥೆಯಲ್ಲಿ ಈ ಸಾಹೇಬ್ ಸಿಂಗ್ ಯಾದವ್ ಇರ್ತಾನೆ. ಈ ಮಗು ಅಳತಾ ನಿಂತಿರುತ್ತೆ, ಆಕೆ ಮೈ ಮೇಲಿರುವಂಥ ಬಟ್ಟೆ ಹರಿದು ಹೋಗಿರುತ್ತೆ. ಪಕ್ಕದಲ್ಲಿ ಒಬ್ಬ ಅವರ ಆಂಟಿ ನಿಂತಿರ್ತಾಳೆ. ಏನು ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದ್ದೀರಿ ಅಂತ ಪೊಲೀಸರು ಆಕೆಯನ್ನು ಕೇಳ್ತಾರೆ. ಇಲ್ಲ, ಈ ಪುಣ್ಯಾತ್ಮ ಈತ, ಪುಣ್ಯಾತ್ಮ ಅಲ್ಲ ಪಾಪಾತ್ಮ ಈತ ದುರುಳ ಬರಕ್ಕೆ ಹೇಳಿದ್ದ, ಜಾಬ್ ಕೊಡಿಸ್ತೀನಿ ರಾತ್ರಿನೇ ಬಾ ನೀನು ಅಂತ ಹೇಳಿದ್ದ. ಈತನನ್ನು ನಂಬಿಕೊಂಡು ನಾನು ಇವ್ರ ಮನೆ ಹತ್ರ ಬಂದೆ. ಈತ ಮನೆಯಲ್ಲಿ ಹೋಗಿದ್ದ ಪಾನಮತ್ತನಾಗಿ. ಆಮೇಲೆ ಬಂದ ಇವನು ಪಾರ್ಟಿ ಗಿಟ್ಟಿ ಮುಗಿಸ್ಕೊಂಡು ಬಂದು ನನ್ನನ್ನು ರೂಮ್ ಒಳಗಡೆ ಬಾ ಅಂತ ಕರೆದ. ಏನೋ ಮಾತಾಡ್ತಾನೆ ಅಂತಂದ್ರೆ ನನ್ನ ಮೇಲೆ ಈತ ಅತ್ಯಾಚಾರ ಮಾಡ್ಲಿಕ್ಕೆ ಶುರು ಮಾಡ್ದೆ. ಓಡಿ ಹೊರಗಡೆ ಬಂದೆ, ಬಿಡಲಿಲ್ಲ, ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ. ಅಷ್ಟೊತ್ತಿಗೆ ನಿಮಗೆ ಫೋನ್ ಮಾಡಿದ್ದೇವೆ. ಹೇಳ್ಕೊಂಡು ಹೋಗ್ತಾರೆ ಪೊಲೀಸರು. ಸದರ್ ಕೋಟ್ವಾಲಿ ಏರಿಯಾದಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಆತನನ್ನು ಹಿಡ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೆ. ಈಗ ಪೋಕ್ಸೋ ಆ್ಯಕ್ಟ್ನಲ್ಲಿ ಈತನನ್ನು ಬಂಧಿಸಲಾಗಿದೆ. 14 ದಿವಸ ಕಸ್ಟಡಿಗೆ ಕೊಡಲಾಗಿದೆ. ಈಗ ಸಮಸ್ಯೆ ಉದ್ಭವಿಸಿರೋದೇನೆಂದರೆ ಈತ ಸಮಾಜವಾದಿ ಪಾರ್ಟಿಯವನು. ಸ್ವತಃ ಅಖಿಲೇಶ್ ಯಾದವ್ನ ಪತ್ನಿ ಡಿಂಪಲ್ ಯಾದವ್ನ ಲೋಕಲ್ ರೆಪ್ರೆಸೆಂಟೇಟಿವ್ ಈತ. ಆಕೆ ಎಲ್ಲ ಹೇಳುವಂಥ ಎಲ್ಲ ಕೆಲಸಗಳನ್ನು ನಿಭಾಯಿಸುವಂಥ ಮನುಷ್ಯ. ಜೊತೆಗೆ ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡಿದವನು. ಈತನ ಜೊತೆ ಫೋಟೋ ಇರುವಂಥ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ದಾವೆ. ಡಿಂಪಲ್ ಯಾದವ್ ಜೊತೆ ಈತ ಇದ್ದಾನೆ, ಸಾಹೇಬ್ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಜೊತೆ ಇದ್ದಾನೆ. ತುಂಬ ನಗನಗ್ತಾ ಮಾತಾಡ್ತಾ ಇರುವಂಥ ಫೋಟೋಗಳಿದ್ದಾವೆ. ತುಂಬ ಹತ್ತಿರದಲ್ಲಿರುವಂಥ ವ್ಯಕ್ತಿಗಳ ರೀತಿಯಲ್ಲಿ ಈತ ಜೊತೆಗಿದ್ದಾನೆ. ಈಗ ಅತ್ಯಾಚಾರಿಗಳ ಜೊತೆ ಇದು ಸಮಾಜವಾದಿ ಪಾರ್ಟಿಯವರೆಲ್ಲ ಅತ್ಯಾಚಾರಿಗಳು ಅನ್ನುವ ರೀತಿಯಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಉಂಟಾಗ್ತಾ ಇರುವಂಥದ್ದು. ಅಲ್ಲಿ ಅಖಿಲೇಶ್ ಯಾದವ್ ರಾಷ್ಟ್ರ ರಾಜಕಾರಣ ಮಾಡಬೇಕು ಅಂತ ದಿಲ್ಲಿಯಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರನ್ನ ಹಣಿಯುವ ಪ್ರಯತ್ನ ಮಾಡಿದರೆ, ಇಲ್ಲಿ ಸ್ಥಳೀಯವಾಗಿ ಉತ್ತರ ಪ್ರದೇಶದಲ್ಲಿ 10 ವಿಧಾನಸಭಾ ಉಪ ಚುನಾವಣೆಗಳಿರುವ ಸಂದರ್ಭದಲ್ಲಿ ಒಂದು ಕಡೆ ಮೊಯೀದ್ ಖಾನ್ ಸಿಗಾಕೋತಾನೆ, ಒಂದು ಕಡೆ ಈತ ಯಾದವ್ ಸಿಗಾಕೋತಾನೆ. ಈಗ ಎಂಥ ಪಡಿಪಾಟ್ಲು ಬಂದ್ಬಿಟ್ಟಿದೆ ಅಂತಂದರೆ, ಈತ ನಮ್ಮವನು ಅಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ಈತ ನಿಮ್ಮವನು ಅಂತ ಹೇಳಲಿಕ್ಕೆ ಫೋಟೋಗಳು ಸಿಕ್ಕಿದ್ದಾವೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಫೋಟೋ ಬಿಡುಗಡೆ ಮಾಡ್ತೇವೆ, ಒಂದು ಕಡೆ ಸೋಷಿಯಲ್ ಮೀಡಿಯಾದವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವ ಸ್ಥಿತಿ ಬಂದುಬಿಟ್ಟಿದೆ ಅಂದರೆ ಅಖಿಲೇಶ್ ಯಾದವ್ಗೆ ಇದರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಇದು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಇದೆಯಲ್ಲ, ಇದು ಬೆಳೆದು ಬಂದಿರುವಂಥ ಪರಂಪರೆಯನ್ನು ನೋಡ್ಕೊಂಬಂದು ಇದನ್ನು ಆ್ಯಕ್ಚುಲಿ ಶುರು ಮಾಡಿದ್ದು ಲೋಕದಳ ಅಂತ ಚರಣ್ ಸಿಂಗ್ ಅವರು, ಚೌಧರಿ ಚರಣ್ ಸಿಂಗ್ ಅವರು. ಮುಂದೆ ಅದು ಹೆಸರು ಬದಲಿಸ್ಕೊಂಡು ಕೊನೆಗೆ ಮುಲಾಯಂ ಸಿಂಗ್ ಯಾದವ್ ಸಂದರ್ಭದಲ್ಲಿ ಇದಕ್ಕೆ ಸಮಾಜವಾದಿ ಪಾರ್ಟಿ ಅಂತ ಹೆಸರಿಡ್ತಾರೆ.
ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಕುಟುಂಬದ ಇವು 5 ಜನ ಎಂ ಪಿಗಳಿದ್ದಾರೆ ಇವ್ರ ಫ್ಯಾಮಿಲಿಯವರಯ್ಯ. ಅಂದರೆ ಆಲೋಚನೆ ಮಾಡಿ ಇವ್ರ ಅಂಗಡಿ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ. ಇವರು ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆಂದರೆ, ಯಾವಾಗ 2012ರಲ್ಲಿ ಈತ ಮುಖ್ಯಮಂತ್ರಿ ಆಗ್ತಾನೋ ಅಖಿಲೇಶ್ ಯಾದವ್, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ನೋಟಿಸ್ ಕೊಡ್ತಾನೆ ಎಲ್ಲರಿಗೂ. ಏನಂತ, ಯಾರೇ ಯಾದವರು ಬಂದರು, ಯಾರೋ ಮುಸಲ್ಮಾನರು ಬಂದರು ಅವ್ರ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬಾರ್ದು, ಬೇರೆ ಯಾರಿದ್ರೂ ಅವ್ರ ಮೇಲೆ ಕೇಸ್ ಹಾಕಿ ಇವರಿಬ್ಬರ ಕೇಸ್ ಹಾಕುವಾಗ ಯೋಚನೆ ಮಾಡಬೇಕು, ನನಗೆ ತಿಳಿಸಬೇಕು. ಅವ್ರು ಏನೇ ತಪ್ಪು ಮಾಡ್ರೆ, ರೇಪ್ ಮಾಡಲಿ ಮರ್ಡರ್ ಮಾಡಲಿ ಏನೇ ಮಾಡಿದ್ರು ಅವ್ರ ಕೇಸ್ ದರ್ಜ್ ಆಗುವ ಹಾಗಿಲ್ಲ ಅಂತ ಬಹಿರಂಗವಾಗಿ ಈತ ಎಲ್ಲ ಸ್ಟೇಷನ್ಗಳಿಗೆ ಮಾಹಿತಿಯನ್ನು ಕಳಿಸಿರ್ತಾನೆ. 5 ವರ್ಷಗಳ ಕಾಲ 2012ರಿಂದ 2017ರವರೆಗೂ ಜೀಪ್ ಮೇಲೆ ಕೂತ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ರಸ್ತೆನಲ್ಲಿ ಗಲಾಟೆ ಮಾಡಿಕೊಂಡು ಇವರ ಕಾರ್ಯಕರ್ತರು ಓಡಾಡ್ತಾ ಇರ್ತಾರೆ. ಅವಾಗ ಈ ರೀತಿ ಅತ್ಯಾಚಾರಗಳು ಇಷ್ಟು ಸಹಜವಾಗಿ ನಡೀತಾ ಇದ್ವು ಅಂದರೆ ಎಲ್ಲಿಯೂ ಸುದ್ದಿನೇ ಆಗ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ಕೂಡ ಇಷ್ಟು ಪ್ರಬಲವಾಗಿ ಪ್ರಭಾವಿಯಾಗಿ ಇರಲಿಲ್ಲ. ಆ ಸಂದರ್ಭದಲ್ಲಿ ರಾಜಕಾರಣ ಅಂದರೆ ಇದೇ ರೀತಿ ಇರುತ್ತೆ, ಯಾರು ಏನು ಮಾಡಲಿಕ್ಕಾಗಲ್ಲ, ಯಾರು ಉಳ್ಳವರಿದ್ದಾರೆ ಅವರು ಅಲ್ಲಿ ಅಂತಸ್ತಿನಲ್ಲಿ ಮಾಡ್ಕೊಂಡು ಕೂತಿರ್ತಾರೆ, ನಾವು ಬಡವರು ಇಂಥದ್ದೆಲ್ಲ ಅನುಭವಿಸ್ಬೇಕು ಅಂತ ತಿಳ್ಕೊಂಡಿದ್ರು. ಯಾವಾಗ 2017ರಲ್ಲಿ ಯೋಗಿ ಆದಿತ್ಯನಾಥ್ ಬಂದರು, ಅವಾಗ ಒಂದೊಂದೇ ರೆಕ್ಕೆ ಕತ್ತರಿಸ್ಲಿಕ್ಕೆ ಶುರು ಮಾಡಿದರು. ಮೊನ್ನೆ ಮೊಯ್ದ್ ಖಾನ್ ಅರೆಸ್ಟ್ ಆದ ಸಂದರ್ಭದಲ್ಲಿ ಸ್ವತಃ ವಿಧಾನಸಭೆಯಲ್ಲಿ ಹೇಳಿಬಿಡ್ತಾರೆ ಅವರು, ಈ ರೇಪ್ ಮಾಡೋರು ಯಾರಿದ್ದಾರೆ ಅವರೆಲ್ಲ ಸಮಾಜವಾದಿ ಪಾರ್ಟಿಯವರು, ಒಂದು ಯಾದವರು ಇಲ್ಲ ಮುಸಲ್ಮಾನರು ಅಂತ ಸ್ವತಃ ಬಾಯಿ ಬಿಟ್ಟು ಹೇಳ್ತಾರೆ. ಯಾವ ಅಂಡರ್ ಪಾಸಲ್ಲಿ ನೀರು ಹರಿದು ಹೋಗುವಾಗ ಒಬ್ಬ ಯುವತಿ ಮತ್ತು ಒಬ್ಬ ಯುವಕನ ಮೇಲೆ ನೀರು ಚೆಲ್ಲಿ ಅಲ್ಲಿ ತಾಂಡವವಾಡಿರ್ತಾರೆ ಹುಡುಗರು, ಅದರಲ್ಲಿ ಕೂಡ ಯಾದವರು ಮುಸಲ್ಮಾನರಿದ್ದರು ಅಂತ ಹೆಸರು ಕೂಡ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಹೇಳಿರ್ತಾರೆ. ಈಗ ರೆಕ್ಕೆ ಕತ್ತರಿಸುವ ಕೆಲಸ ಶುರುವಾಗಿದೆ ಈ ನವಾಬ್ ಸಿಂಗ್ ಯಾದವ್ದು. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಯಾವ ರೀತಿ ಶಿಕ್ಷೆ ಕೊಡಲಾಗತ್ತೆ, ಹೇಗೆ ಕಾನೂನು ಬಂದೋಬಸ್ತ್ ಮಾಡಲಾಗತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ. ಆದರೆ ಇಂಥದ್ದೊಂದು ವಿವಾದದಿಂದ ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್ ಹೇಗೆ ಹೊರಗಡೆ ಬರ್ತಾರೆ ಅದು ಕಾದು ನೋಡಬೇಕಾದಂಥ ವಿಚಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.